ಎಲ್ಲೋ ಈ ಒಂದು ರಾಜ್ಯದಲ್ಲಿ ನಮ್ಮ ತಪ್ಪಿಲ್ಲ ಇವತ್ತು ರಾಜ್ಯದಲ್ಲಿ ಎಷ್ಟೋ ದಿನ ಇರಲ್ಲ ಈಗ ನಮ್ಮ ಹಿಂದೂ ಧರ್ಮದ ಹಬ್ಬದ ಬಗ್ಗೆ ಜಾತಿಯ ಚಿನ್ನ ತಗೊಂಡು ಹಿಂದೂ ಭಾವನೆಗಳು ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಮುನ್ನೋರು ತಪ್ಪು ಅಂದ್ರೆ ಏನ್ ಸರ್? ಆಯ್ತು ಸರ್, ನಾವು ಶಿಕ್ಷಣ ನಡೆಸೋದು ಇನ್ನೂ ಕೂಡ ಡಿಸಿಪ್ಲಿನ್ ಮನುಷ್ಯ ನಡುವೆ ಎಡವಟ್ ಸಾಕಷ್ಟು ಕಡೆಗಳಲ್ಲಿ ಯಡಿಯೂರಪ್ಪ ಅವರು ಚುನಾವಣೆ ಏನಪ್ಪಾ ಅಂತಂದ್ರೆ ಎಳಿಸಿದ್ರಿಂದ ಈ ರೀತಿಯ ವ್ಯತಿರಿಕ್ತ ಪರಿಣಾಮ ಬಂತು ಅಂತ ಚರ್ಚೆಗಳಾಗ್ತಾ ಇದೆ. ಯಾವುದು ಬಿಟ್ಟು ಹೇಳಕ್ಕೆ ಓವರಲ್ಲ ನಮ್ಮ ಆಡಳಿತದಲ್ಲಿ ಕೆಲವು ತಪ್ಪುಗಳನ್ನ ಎಡವಿದ್ವಿ, ಅದು ಪ್ರತಿಫಲ ಇವತ್ತು ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಅವ್ರು ಮಾಡಿ ಈಗ ನಮ್ಮ ಶಾಸಕರು ಗೋಪಾಲಕೃಷ್ಣ ಅವರು ಈ ಮೊಳಕಾಲ್ಮೂರಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಬೇಕು ಮತ್ತು ಇಲ್ಲಿಯ ಈ ತಾಲೂಕಿನ ಜನರಿಗೆ ಮತ್ತು ಸುತ್ತಮುತ್ತ ಎಲ್ಲ ಹಳ್ಳಿಯವ್ರಿಗೆ ಇಲ್ಲೇ ಒಂದು ಒಳ್ಳೆಯ ಸೌಲಭ್ಯ ಆಗಬೇಕು ಅಂತ ಭಾಳ ಒತ್ತಾಯನೆಲ್ಲ ಮಾಡಿಸಿ ನಾವೊಂದೆಲ್ಲ ಅದಕ್ಕೆ ಒಂದು ಪ್ರಪೋಸಲ್ ಎಲ್ಲ ಮಾಡಿ ಈಗ ಅನುಮೋದನೆಯೂ ಕೂಡ ಎಲ್ಲ ಸಿಕ್ಕಿದೆ. ಇಲ್ಲಿ ಆಸ್ಪತ್ರೆ ಆಗಬೇಕು ಅಂತ ಒಂದು 200 ಬೆಡ್ಡಿನ ಆಧುನಿಕ ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತ ನಮ್ಮ ಶಾಸಕರ ಕನಸು ಆಗಿದೆ. ನಮ್ಮ ಒಂದು ಉದ್ದೇಶವೂ ಕೂಡ ಅದೇ ಆಗಿದೆ. ಈಗ ಅದಕ್ಕೆ ಸ್ಯಾಂಕ್ಷನ್ ಕೂಡ ಮಾಡಿಸ್ಕೊಂಡಿದ್ದೀವಿ. ಆದರೆ ಈಗಿರುವಂಥದ್ದು ಇಲ್ಲಿರುವಂಥ ಹಾಲಿ ಸ್ಥಳದಲ್ಲೇ ಆಸ್ಪತ್ರೆ ಏನಿದೆ ಇಲ್ಲೇ ಮಾಡಬೇಕಾ ಅಥವಾ ಇನ್ನೊಂದು ಜಾಗವನ್ನು ಅವರು ಒದಗಿಸ್ಕೊಟ್ಟಿದ್ದಾರೆ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಹಾನಗಲ್ ಅಲ್ಲೂ ಒಂದು 5-6 ಎಕರೆ ಜಾಗವನ್ನು ಅವರು ನಿಗದಿ ಮಾಡಿಸಿ ಅಲ್ಲೂ ಕೂಡ ನಮ್ಮ ಆಸ್ಪತ್ರೆಗೆ ಅಂತಲೇ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದು ಭಾಳ ಒಳ್ಳೆಯ ಒಂದು ಕ್ರಮನೇ. ಈಗ ಇಲ್ಲಿ ಸಾಧಕ ಬಾಧಕಗಳನ್ನ ನೋಡ್ತೀವಿ. ಇದು ನಾನು ಅದಕ್ಕೆ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೆ. ಇಲ್ಲಿ ಹಳೆಯ ಕಟ್ಟಡದ ಜೊತೆಯಲ್ಲೇ ಇನ್ನೊಂದು ಕಟ್ಟಡ ಸೇರಿಸಿ ಇದನ್ನೇ ಕಟ್ಟಬೇಕಾ ಅಥವಾ ಎಲ್ಲವನ್ನು ಹೊಸದಾಗಿ ಕಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತದ.